ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರೈತರು ಭುಗಿಲೆದ್ದಿದ್ದಾರೆ. 1777 ಎಕರೆ ಭೂಸ್ವಾಧೀನ ವಿರೋಧಿಸಿ ರೈತರು ಹೋರಾಟ ಮಾಡಿದ್ದಾರೆ. ಇನ್ನು ಈ ಹೋರಾಟಕ್ಕೆ ರಾಜ್ಯದ ನೂರಾರು ರೈತರು ಸಾಥ್ ನೀಡಿದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ವಾಹನವನ್ನು ಪೊಲೀಸರು ಮಧ್ಯದಲ್ಲೇ ತಡೆದಿದ್ದಾರೆ. ಈ ಕಾರಣ ರೈತರು ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕನ್ನಡ ಚಳವಳಿಗಾರರು ಬಂದಿದ್ದಾರೆ. ಹಾಗಾಗಿ ಅವರು ನಾವು ಯಾರಿಗೂ ತೊಂದರೆ ಆಗದಂಗೆ, ಏನು ಸಣ್ಣ ಪುಟ್ಟ ಅವಘಡ ಆಗದಂಗೆ ಈ ಹೋರಾಟನ ಯಶಸ್ವಿಗೊಳಿಸಬೇಕು. ಊಟ ಮಾಡ್ತಾ ಇದ್ರು, ನೀವ್ಯಾರು ಅಂತ ಕೇಳಿದೆ. ನಾನು ಎಲ್ಲಿಂದ ಬಾಗಲಕೋಟೆ ಇದ್ರು. ಆ ಪ್ರಕಾರ ಬಂದಿರುವಂತ ಜನ ನೋಡಿದ್ದಾರೆ. ಬಂದು ಉಳ್ಕೊಂಡಿದ್ದು ಇವತ್ತು ಆಗಮಿಸಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ದಿನ ಚನ್ನರಾಯಪಟ್ಟಣ ಹೋಬಳಿಯ ಕೆಲ ಜಮೀನುಗಳು ಭೂಸ್ವಾಧೀನವಾಗಿರುವುದರಿಂದ KTBಗೆ ಭೂಸ್ವಾಧೀನ ವಿರೋಧಿ ಚಳವಳಿ ಬಗ್ಗೆ ರೈತರು ಭಾಳ ಆಕ್ರೋಶಗೊಂಡು ಇವತ್ತು ಮಿನಿ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ಇದು ಮಾಡ್ಕೊಂಡಿದ್ರು. ನಾವು ನಿನ್ನೆ ಸಂಜೆ ACP ಅವರು DCP ಅವರು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ರಾತ್ರಿ 8 ಗಂಟೆವರೆಗೂ ರೈತರು ಮನವೊಲಿಸಿದ್ವಿ. ಮಿನಿ ವಿಧಾನಸೌಧ ಮುತ್ತಿಗೆ ಬೇಡ, ನೀವು ಬೇರೆ ಕಡೆ ಬೇಕಾದ್ರೆ ಮಾಡ್ಕೊಂಡು ತೊಂದರೆ ಇಲ್ಲ, ಯಾಕಂದರೆ ಇಲ್ಲಿ ನಮಗೆ ಕಾನೂನು ಸುವ್ಯವಸ್ಥೆಗೆ ಇಕ್ಕಟ್ಟಾಗಿರೋ ಜಾಗ ಆಗಿರೋದ್ರಿಂದ ಇಲ್ಲಿ ಮಾಡೋದು ಬೇಡ ಅಂತ ನಾವು ಅವ್ರಿಗೆಲ್ಲ ಹೇಳಿದಾಗ ಅವರು ಆಯಿತು ಸರ್ ಹಾಗೆ ಮಾಡೋಣ ಅಂದ್ಬಿಟ್ಟು ಅವರು ಎಲ್ಲ 3-4 ಕಡೆ ಜಾಗ ನೋಡಿ, ಆಮೇಲೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಸೂಕ್ತವಾದ ಜಾಗ ಅಂದ್ಬಿಟ್ಟು ಅವರು ಎಲ್ಲ ಮನ್ಕೊಂಡು ನಮ್ಗೆ ಬಂದು ಹೇಳಿದ್ರು. ಆಮೇಲೆ ಇಲ್ಲ ನಾವು ಅಲ್ಲಿ ಹಳೆ ತಾಲೂಕು ಆಫೀಸ್ ಇದ್ರ ಮುಂದೆ ಮಾಡ್ತೀವಿ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಮಿನಿ ವಿಧಾನಸೌಧ ನಾವು ಮಾಡಲ್ಲ ಅಂತ ಇದು ಮಾಡಿದ್ವಿ. ಆದರೂ ನಾವು ಈಗ ಭಾಳ ಬಿಗಿ ಬಂದೋಬಸ್ತಲ್ಲಿ ಈಗ ತಾವೇ ನೋಡ್ಕೊಂಬಂದ್ರಿ. ಈಗ ಫುಲ್ ಬಿಗಿ ಬಂದೋಬಸ್ತಲ್ಲಿ ಇಲ್ಲಿ ಪೊಲೀಸೆಲ್ಲ ಒಂದು ಇದು ಮಾಡಿ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗಳು ಹದಗೆಡಬಾರ್ದು ಅನ್ನೋದೊಂದು, ರೈತರಿಗೆ ಯಾರು ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಯಾರು ಸಾರ್ವಜನಿಕರು ತಾಲೂಕು ಆಫೀಸ್ಗೆ ಬರಬಾರ್ದು ಅಂದ್ಬಿಟ್ಟು ನಾನು ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೋರ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಇವಾಗ ಅವಾಗಾದರೆ ಆಗಿರೋ ಒಂದು ಕೆಲವು ವಿಷಯದನ್ನು ವ್ಯಕ್ತಪಡಿಸ್ತೀನಿ. ಕೆಲಸಗಳಲ್ಲಿ ಇವತ್ತು ಆಗದೆ ಸ್ವಲ್ಪ ನಮ್ಮನ್ನು ವಾಪಸ್ ಕಳಿಸ್ತಾರಲ್ಲ ಅನ್ನೋದು ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಇದು ಅವ್ರಿಗೆ ಇಲ್ಲೆಲ್ಲ ಗಲಾಟೆಗಳು ಆದಾಗ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. ಮೊನ್ನೆಲ್ಲ ನಾವು ಬೆಂಗಳೂರು ಘಟನೆಗಳೆಲ್ಲ ನೋಡಿದ್ದೀವಿ.